Hi, hello guys, welcome back to my YouTube channel. If you are new here, I'm Varshini. I create content on lifestyle and travel. If it sounds like something interesting, then make sure to hit subscribe button. Guys, ಇಷ್ಟು ಕಾನ್ಫಿಡೆಂಟ್ ಆಗಿ ನಾನು ಫುಲ್ ವಿಡಿಯೋಲಿ ಮಾತಾಡ್ತೀನಿ ಅಲ್ವಾ ಗೊತ್ತಿಲ್ಲ. ಬಿಕಾಸ್ ಐ ಆಮ್ ಗೋಯಿಂಗ್ ಅಲೋನ್ ಟುಡೇ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಾನು ಈ ಥರ ಸೋಲೋ ಹೋಗ್ಬೇಕು ಅಂತ ತುಂಬ ದಿನದಿಂದ ಅನ್ಕೋತಿದ್ದೆ. ಅಂದರೆ ತುಂಬ ಪ್ಲ್ಯಾನ್ಸ್ ಇತ್ತು, ಬಟ್ ದೊಡ್ಡ ಪ್ಲ್ಯಾನ್ಸ್ ಇತ್ತು, ಬಟ್ ನಾನು ಚಿಕ್ಕ ಪ್ಲೇಸಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಟೆಂಪಲ್ ಇರೋದು ಲೈಕ್ ಬ್ಯಾಂಗ್ಳೂರಲ್ಲೇ, ತುಂಬ ಬ್ಯೂಟಿಫುಲ್ ಆಗಿದೆ. ನಾನು ಎಷ್ಟೊಂದು ವೀಡಿಯೋಸ್ ನೋಡಿದೆ ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ತುಂಬ ಟ್ರೆಂಡಿಂಗ್. ಇಟ್ಸ್ ನಾಟ್ ಲೈಕ್ ಟ್ರೆಂಡಿಂಗ್, ಬಟ್ ತುಂಬ ಜನ ಹೇಳ್ತಿದ್ರು ಲೈಕ್ ಸಕ್ಕತ್ತಾಗಿದೆ ಟೆಂಪಲ್, ಹೋಗಬೇಕು ಅಂತ. ಸೊ ಲೆಟ್ಸ್ ಸಿ, ನಂಗೆ ಗೊತ್ತಿಲ್ಲ, ಐ ಆಮ್ ಜಸ್ಟ್ ಗೋಯಿಂಗ್ ರ್ಯಾಂಡಮ್ಲಿ, ಏನಾಗುತ್ತೆ ಅಂತ. ಸಿ ಯು ಇನ್ ಬಸ್ ಗೈಸ್. ಫೈನಲಿ ರೀಚ್ ಆಗಿದ್ದೀನಿ ಇಲ್ಲಿ. ಸೊ ಇವಾಗ ಒಳಗಡೆ ಹೋಗ್ಬೇಕು. ಜಸ್ಟ್ ವೇರ್ ಬಿಡಕ್ಕೆ ಅಂತ ಬಂದಿದ್ದೆ. ಇಲ್ಲೆಲ್ಲರೂ ಹೊರಗಡೆ ನಿಂತ್ಕೊಂಡು ಫೋಟೋಸ್ ತಗೋತಿದ್ದಾರೆ ಗೈಸ್. ನನ್ಗೆ ಏನೋ ಅಷ್ಟು ಆಕ್ವರ್ಡ್ ಫೀಲ್ ಆಗ್ತಿಲ್ಲ, ಲೈಕ್ ಒಬ್ಳೆ ಬಂದಿದ್ದಕ್ಕೆ. ಐ ಆಮ್ ವೆರಿ ಎಕ್ಸೈಟೆಡ್. ಸೊ ಲೆಟ್ ಮಿ ಗೋ ಇನ್ಸೈಡ್ ಗೈಸ್. ಒಳಗಡೆ ಆಕ್ಚುಲಿ ಫೋಟೋ ಎಲ್ಲ ಅಲೋ ಇಲ್ಲ ಅನ್ಸುತ್ತೆ, ವಿಡಿಯೋದೇನು. ಸೊ ಐ ಟ್ರೈ, ಇಫ್ ಐ ಗೆಟ್ ಚಾನ್ಸ್ ದೆನ್ ಐ ಟೇಕ್ ಆಲ್. ಗೈಸ್ ಜಸ್ಟ್ ನಾವು ಒಳಗಡೆ ಹೋಗಿ ಬಂದೆ. ತುಂಬಾ ಪೀಸ್ಫುಲ್ ಆಗಿದೆ ಪ್ಲೇಸ್, ಮಾತ್ರ ಸಕ್ಕತ್ತಾಗಿದೆ. ಫ್ರೆಂಡ್ಸ್ ಜೊತೆ ಬಂದ್ರೆ ನೀವು ಇನ್ನೂ ಸ್ವಲ್ಪ ಲೈಕ್ ಫೋಟೋಸ್ ಎಲ್ಲ ತಗೊಳಕ್ಕೆ, ವಿಡಿಯೋಸ್ ಮಾಡೋಕ್ಕೆ ಇನ್ನೂ ಚೆನ್ನಾಗಿ ಅನ್ಸ್ಬೋದೇನೋ, ನಂಗೆ ಗೊತ್ತಿಲ್ಲ. ಇಲ್ಲಿಂದ 500 ಮೀಟರ್ ಅಲ್ಲಿ ಇನ್ನೊಂದು ಪಿಂಕ್ ಮಾರ್ಬಲ್ ಟೆಂಪಲ್ ಅಂತ ಇದೆ ಅಂತೆ. ಸೊ ಅದೇನಾದ್ರೂ ಹತ್ರ ಇದ್ರೆ ನನ್ನ ಮ್ಯಾಪ್ ಅಲ್ಲಿ ನೋಡಿ ಅಲ್ಲೂ ಹೋಗೋಣ ಅಂತ ಅನ್ಕೊಂಡಿದೀನಿ. ಸೊ ಲೆಟ್ಸ್ ಗೋ. ನೀವು ಕಾಣಿಸ್ತಿದ್ಯಾ ಟೆಂಪಲ್? ಇಟ್ಸ್ ವೆರಿ ಬ್ಯೂಟಿಫುಲ್ ಗೈಸ್. ತುಂಬಾ ಪೀಸ್ ಆಗಿ, ಬ್ಯೂಟಿಫುಲ್ ಆಗಿ, ಪೀಸ್ ಅದರ ಪಾಸಿಟಿವ್ ಎನರ್ಜಿ ಬರ್ತಿದೆ. ಇನ್ನೊಂದೇನು ಅಂದ್ರೆ, ನಾನು ಎಲ್ಲೋದ್ರೂ ನನ್ನ ಫ್ರೆಂಡ್ಸ್ ಜೊತೆನೆ ಹೋಗ್ತಿದ್ದೆ. ಫಸ್ಟ್ ಟೈಮ್ ಲೈಕ್ ನಾನು ಒಬ್ಳೆ ಬಂದಿರೋದು. ಅಮ್ಮ ಅನ್ಕೊಂಡಿದ್ರು ನನ್ನ ಫ್ರೆಂಡ್ ಜೊತೆನೆ ಬಂದಿದ್ದೀನಿ ಅಂತ. ಆಮೇಲೆ ನಾನು ಬಸ್ಸಲ್ಲಿ ಬರುವಾಗ ಹೇಳಿದೆ, ಶಿ ಇಸ್ ಲೈಕ್, ನಿಂಗ್ ಭಯನೇ ಇಲ್ಲ ಅಲ್ವಾ ಅಂತ. ಬಂದ್ ಕೊಡಿ ನೀರು. ಗೈಸ್ ಇವಾಗ ಬೋರ್ಡ್ ನೋಡಿದ್ರಲ್ಲ, ಅದೇ ಬಸ್ ಸ್ಟಾಪ್ ಅಲ್ಲಿ ಇಳ್ಕೋಬೇಕು. ಯಪ್ಪ ಗಾಡಿ. ಆ ಬಸ್ ಸ್ಟಾಪ್ ಅಲ್ಲಿ ಇಳ್ಕೊಂಡ್ರೆ ಡೈರೆಕ್ಟ್ ಟೆಂಪಲ್ ಮುಂದೆನೆ ನಿಲ್ಲಿಸ್ತಾರೆ ಬಸ್. ನಾನೇನೋ ಆಟೋಲೆಲ್ಲ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ. ಅಲ್ಲಿ 2 minutes ವಾಕ್ ಅಷ್ಟೇ ಗೈಸ್, ಪಿಂಕ್ ಮಾಡ್ಬೇಕು. ನಾನು 11:30 ಬಿಟ್ಟಿದ್ದು, ಇಲ್ಲಿ ಆಲ್ಮೋಸ್ಟ್ 12:30 ಅಷ್ಟೊತ್ತಿಗೆ ರೀಚ್ ಆಗ್ಬಿಟ್ಟಿದ್ದೆ. ಇವಾಗ 1:40 ಆಗ್ತಿದೆ ಟೈಮು. ನಾನು 2 ಟೆಂಪಲ್ ಎಲ್ಲ ನೋಡಿ ಎಕ್ಸ್ಪ್ಲೋರ್ ಎಲ್ಲ ಮಾಡಿ ಆಯ್ತು. ಇವಾಗ ಮತ್ತೆ ಹೊರಡ್ಬೇಕು. ಬರೋದೇನೋ ಬಂದ್ಬಿಟ್ಟಿದ್ದೀನಿ ಗೈಸ್. ಇವಾಗ ನಂಗೆ ಹೋಗೋದು ಹೆಂಗೆ ಅಂತಾನೆ ಗೊತ್ತಿಲ್ಲ ಇಲ್ಲಿಂದ. ಐ ಶುಡ್
ಫೈಂಡ್ ಔಟ್, ಕೇಳಿ ಹೋಗ್ಬೇಕು ಇಲ್ಲಿಂದ ಏನಾದ್ರು ಬಸ್ ಇದೆಯಾ ಏನು ಅಂತ. ಸೊ ಲೆಟ್ಸ್ ಗೋ. ಇವಾಗ ಹೊರಗಡೆ ಬಂದೆ. ನಂಗೆ ಇವಾಗ ಬಸ್ ಸ್ಟಾಪ್ ಎಲ್ಲಿದೆ ಅಂತಾನೆ ಗೊತ್ತಿಲ್ಲ ಗೈಸ್. ಹೋಗಿ ಹುಡುಕ್ಬೇಕು ಇವಾಗ. ಇಲ್ಲ ಯಾರ ಹತ್ರ ಕೇಳ್ಬೇಕು. ಲೆಟ್ಸ್ ಗೋ. ಇಷ್ಟು ದೂರ ಬಂದಿದ್ದೀನಂತೆ, ಇದೇನ್ ದೊಡ್ಡ ವಿಷಯ. ಹಿಂಗ್ ಮಾಡ್ಬಿಡ್ತೀನಿ ಗೈಸ್. ಅಷ್ಟೇ ಮನೆಗೆ ರೀಚ್ ಆದೆ. ಸೊ ಬರುವಾಗ ತುಂಬಾ ಲಾಂಗ್ ರೂಟಲ್ಲಿ ಬಂದೆ. ಸೊ ಇವಾಗ ಟೈಮ್ ಬಂದು 4:30 ಆಗ್ತಿದೆ. ಹೋಗುವಾಗ ಲೈಕ್ 1.5 ಅವರಲ್ಲಿ ರೀಚ್ ಆಗ್ಬಿಟ್ಟಿದೆ ಟೆಂಪಲ್ಗೆ. ಬಟ್ ಬರುವಾಗ 2 hours ಆಯಿತು. ಬಿಕಾಸ್ ನಾನು ಅಲ್ಲಿ ಯಾರ ಹತ್ರ ಕೇಳೋದು ಅಂತಾನೆ ಗೊತ್ತಿರಲಿಲ್ಲ ನನಗೆ. ಸೊ ನಾನು ಹಾಗೆ ನನಗೆ ಯಾವ ಬಸ್ ಕಾಣಿಸ್ತಾ ಆ ಬಸ್ ಹತ್ಕೊಂಡು ಬಂದ್ಬಿಟ್ಟೆ ಗೈಸ್. ಆ್ಯಂಡ್ ಕಮಿಂಗ್ ಟು ದ ಡೀಟೇಲ್ಸ್ ಆಫ್ ದ ಟೆಂಪಲ್ ಅಲ್ಲ, ಐ ಮೀನ್ ಹೇಗೆ ಹೋಗೋದು ಅದೆಲ್ಲ. ಫಸ್ಟ್ ಥಿಂಗ್, ಟೆಂಪಲ್ ಇರೋದು ಅತ್ತಿಬೆಲೆ ಅಂತ ಪ್ಲೇಸಲ್ಲಿ. ಸೊ ನಿಮಗೆ ಲೈಕ್ ಅತ್ತಿಬೆಲೆಗೆ ಬಸ್ಸಸ್ ಇರುತ್ತೆ, BMTC ಬಸ್ಸಸ್ ಅವೈಲೇಬಲ್ ಇರುತ್ತೆ. ನಾನು ಯಾರು ಬಸ್ಸಲ್ಲಿ ಹೋಗ್ತಾರೆ ಅವ್ರಿಗೆ ಮಾತ್ರ ಹೇಳ್ತಿರೋದು. ಸೊ ನಿಮಗೆ ಡೈರೆಕ್ಟ್ ಬಸ್ ಸಿಗುತ್ತೆ. ಟೆಂಪಲ್ ಮುಂದೆನೇ ಬಸ್ ಸ್ಟಾಪ್ ಇದೆ ಗೈಸ್. ನಾನೇನು ಅಂದ್ಕೊಂಡೆ ಆಟೋಲೆಲ್ಲ ಹೋಗಬೇಕು, ತುಂಬ ಕಷ್ಟ ಆಗುತ್ತೇನೋ ಒಬ್ಬಳೇ ಹೋದರೆ ಅಂತ ಅಂದ್ಕೊಂಡೆ. ಬಟ್ ನಂಗೆ ಗೊತ್ತೇ ಇಲ್ಲ, ಲೈಕ್ ಟೆಂಪಲ್ ಮುಂದೆನೇ ಸ್ಟಾಪ್ ಇದೆ, ಲೈಕ್ ಬಸ್ ಸ್ಟಾಪ್ ಇದೆ. ನಾನು ಆ್ಯಕ್ಚುಲಿ ಟಿಕೆಟ್ ತಗೊಂಡಿದ್ದು ಅತ್ತಿಬೆಲೆ. ಬಟ್ ಆ ಬಸ್ ಸ್ಟಾಪ್ ಹೆಸರು ನನಗೆ ಅಷ್ಟು ಐಡಿಯಾ ಇಲ್ಲ, ನಾನು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಸೊ ಆ ಸ್ಟಾಪಲ್ಲಿ ನೀವು ಟಿಕೆಟ್ ತಗೊಂಡಿದ್ರೆ ಅಲ್ಲೇ ಸ್ಟಾಪ್ ಕೊಡ್ತಾರೆ. ಸೊ ದಟ್ ನೀವು ಹೋಗ್ಬೋದು. ಯಾವುದೇ ಎಂಟ್ರಿ ಫೀಸ್ ಇಲ್ಲ, ಏನೂ ಇಲ್ಲ. ವೈಟ್ ಮಾರ್ಬಲ್ ಟೆಂಪಲ್ ಆ್ಯಂಡ್ ಪಿಂಕ್ ಮಾರ್ಬಲ್ ಟೆಂಪಲ್ ಎರಡಿದೆ ಗೈಸ್. ಜಸ್ಟ್ 500 meters ಡಿಸ್ಟೆನ್ಸಲ್ಲಿದೆ ಅಷ್ಟೇ. ಈ ಎರಡು ಟೆಂಪಲಲ್ಲಿ ನಿಮಗೆ ಬರೀ ವೈಟ್ ಮಾರ್ಬಲ್ ಟೆಂಪಲಲ್ಲಿ ಮಾತ್ರ ವೆಹಿಕಲ್ಸ್ಗೆ ಪಾರ್ಕಿಂಗ್ ಏರಿಯಾ ಎಲ್ಲ ಅಲ್ಲೂ ಇದೆ. ಆಮೇಲೆ ಎರಡು ಟೆಂಪಲಲ್ಲೂ ಯಾವುದೇ ಎಂಟ್ರಿ ಫೀಸ್ ಏನೂ ಇಲ್ಲ. ಪ್ಲೇಸ್ ಮಾತ್ರ ಸಖತ್ತಾಗಿದೆ ಗೈಸ್. ಬಟ್ ನನಗನ್ಸಿದ್ದೇನು ಅಂದರೆ ಈವ್ನಿಂಗ್ ಟೈಮಲ್ಲಿ ಹೋದರೆ ತುಂಬ ಬೆಟರ್ ಅಂತ ಅನಿಸುತ್ತೆ. ಬಿಕಾಸ್ ನಾನು ಆಫ್ಟರ್ನೂನ್ ಹೋಗಿರೋದ್ರಿಂದ ತುಂಬ ಬಿಸಿಲಿತ್ತು, ಮತ್ತು ಜನನೂ ಸ್ವಲ್ಪ ಜಾಸ್ತಿ ಇದ್ದರು. ಈವ್ನಿಂಗ್ ಹೋದರೆ ಲೈಕ್ ಸನ್ಸೆಟ್ ಆಗೋ ಟೈಮಲ್ಲಿ ಆ ಥರ, ಅಂದರೆ ಹತ್ತಿರ ಇರೋರೆಲ್ಲ ಆ ಟೈಮಲ್ಲಿ ಹೋಗ್ಬೋದು. ಸೊ ಇನ್ನೂ ಸ್ವಲ್ಪ ಕಾಮ್ ಆಗಿರುತ್ತೆ ಅಂತ ಅನಿಸುತ್ತೆ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಪ್ಲೀಸ್ ಡೋಂಟ್ subscribe. What the hell guys, please do subscribe to my YouTube channel. Don't forget to like, share and subscribe guys. We'll see you in next video. Take care. Bye bye. Love you all.